ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭವಾರ್ತೆ 17ನೇ ಅಧ್ಯಾಯದಿಂದ 11ನೇ ವಾಕ್ಯದಿಂದ ನಾವು ಧ್ಯಾನಿಸೋಣ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಆತನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂದನು. ನನ್ನ ಸ್ನೇಹಿತರೆ, ಈ ಒಂದು ವಾಕ್ಯದಿಂದ ನಮಗೆ ತಿಳಿದು ಬರ್ತಾ ಇರೋದು, ಅವರೆಲ್ಲರೂ ಕೂಡ 10 ಜನ ಇದ್ದರು ಕುಷ್ಠರೋಗಿಗಳು. ಆ 10 ಜನವು ಅಷ್ಟು ಜನರು ಕೂಡ ಗುಣವಾದರು. ಯೇಸು ಸ್ವಾಮಿ ಹೇಳ್ತಾ ಇದ್ದಂಗೆ, ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸ್ಕೋಗ್ರಿ. ಅವರು ಜಾರಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಜಕರು ಎಲ್ಲಿರ್ತಾರೆ? ಆಲಯದಲ್ಲಿ. ದೇವರು ತೋರಿಸಿ ದಾರಿಯಲ್ಲಿ ಆಲಯದ ಕಡೆ ಹೋಗ್ರಿ, ದೇವರ ಆಲಯಕ್ಕೆ ಹೋಗ್ರಿ. ಅವರು ಹೋಗ್ತಾ ಇದ್ದಂತೆ ಅವರ ಮೈ ಮೇಲಿದ್ದಂಥ ಎಲ್ಲ ಕುಷ್ಠವು, ಆ ವ್ಯಾಧಿ ಅವರನ್ನು ಬಿಟ್ಟೋಯ್ತು. ಬಿಡುಗಡೆ ಆಗಿದ್ದು 10 ಜನರು ಕೂಡ. ಅದನ್ನು ಅವರು ನೋಡ್ತಾ ಆಶ್ಚರ್ಯಪಟ್ಟರು. ಈತನು ಆ ಯೇಸು ಸ್ವಾಮಿ ನಾವು ಬೇಡಿದ ತಕ್ಷಣ ಆತನ ಬಾಯಿಂದ ಆ ಒಂದು ಶಬ್ದ ಬರ್ತಾ ಇದ್ದಂಗೆ ನಮ್ಮ ಶರೀರದ ಮೇಲಿರುವಂಥ ಎಲ್ಲ ಕುಷ್ಠ ಹೋಯ್ತಲ್ಲ. ತುಂಬ ಸಂತೋಷ ಆಯಿತು ಅವರಿಗೆ. ಬಿಡುಗಡೆ ಹೊಂದಿದ್ರು, ಸಂತೋಷಪಟ್ಟರು. ನಂತರ ಎಲ್ಲರೂ ಕೂಡ ಆಲಯದ ಕಡೆ ಹೋಗ್ತಾ ಇದ್ದಾರೆ ಯಾಜಕನಿಗೆ ಮೈ ತೋರಿಸುವುದಕ್ಕೆ. ಒಬ್ಬ ಓಡೋಡಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು, ಕರ್ತನೇ, ನಾನು ಸ್ವಸ್ಥನಾದೆ ಎಂಬುದಾಗಿ ಕೊಂಡಾಡ್ತಾ ಇದ್ದ. ಆದಾಗ ದೇವರು ಹೇಳಿದರು, ಈತನೊಬ್ಬನೇ ಉಪಕಾರ ನೆನೆಸ್ತಾ ಇದ್ದಾನೆ. ಇನ್ನು 9 ಮಂದಿ ಎಲ್ಲಿ? ಇನ್ನು 9 ಜನ ಎಲ್ಲಿ? ಈ ಒಂದು ಸಾಮ್ಯದಿಂದ ನಮಗೆಲ್ಲರಿಗೂ ತಿಳಿಯುವಂಥದ್ದು, ಪ್ರಿಯರೇ, ಕರ್ತನ ಬಾಯಿಂದ ಬಂತ ಹೊರಟ ಮಾತು ಅದು ನಿಷ್ಫಲವಾಗಿ ಹಿಂದಿರುಗೋದಿಲ್ಲ. ಲೂಕ 1:37ನೇ ವಾಕ್ಯದಲ್ಲಿ, ಆತನ ಬಾಯಿಂದ ಹೊರಟ ಮಾತು ನಿಷ್ಫಲವಾಗಿ ಅದು ಹಿಂದಿರುಗೋದಿಲ್ಲ, ಕಾರ್ಯ ಸಾಧಿಸ್ಕೊಂಡೇ ಬರೋದು. ಕರ್ತನಾದ ಯೇಸು ಸ್ವಾಮಿ, ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯ, ಆ ವಾಕ್ಯ ಎಂಬಾತನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನು. ಆ ವಾಕ್ಯ ಎಂಬಾತನು ನುಡಿತಾ ಇದ್ದಂಗೆ ಆ ಬಾಯಿಂದ ಬಂದಂಥ ಮಾತು 10 ಜನ ಕುಷ್ಠ ರೋಗಿಗಳು ಅಲ್ಲೇ ಶುದ್ಧರಾಗಿ ಹೋಗ್ತಾ ಇದ್ದಾರೆ. ಒಬ್ಬ ಉಪಕಾರ ಸ್ತುತಿ ಮಾಡ್ತಾ ಇದ್ದಾನೆ. ಓಡೋಡಿ ಬಂದು ಕ್ರಿಸ್ತನ ಪಾದವನ್ನು ಹಿಡಿದು, ತಂದೆ, ನೀನು ನನ್ನನ್ನು ಸ್ವಸ್ಥ ಮಾಡಿದ ಸ್ತೋತ್ರ ಎಂಬುದಾಗಿ ಕೊಂಡಾಡ್ತಿದ್ದಾನೆ. ನಾನು ನೋಡ್ತೇವೆ 2 ರೀತಿಯ ಆ ಒಂದು ಅಮೂಲ್ಯವಾದಂಥ ಆ ಕಾರ್ಯ ನಡೆಯೋದನ್ನು ನಾವು ನೋಡ್ತೇವೆ. ಒಂದು, ಕರ್ತನ ಬಾಯಿಂದ ಬಂದ ಮಾತು ಅದು ಕಾರ್ಯ ನಡೆಸ್ಕೊಂಡು ಬರ್ತಾ ಇದೆ. ಅವರೆಲ್ಲರೂ ಶುದ್ಧರ ಸ್ವಸ್ಥರಾದರು. ನಿಮ್ಮ ಮೈ ತೋರಿಸ್ಕೊ ಹೋಗ್ರಿ. ಎಲ್ಲಿ ಕಳಿಸ್ತಾ ಇದ್ದಾರೆ ದೇವರು? ಅವರು ಆಲಯದ ಕಡೆ. ಅಲ್ಲಿ ಗುಣ ಮಾಡಿದ ಮೇಲೆ ನಾವು ಯಾರನ್ನ ಕೊಂಡಾಡಬೇಕು? ಕೀರ್ತನೆ 50:15ನೇ ವಾಕ್ಯ ಹೇಳುತ್ತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕಷ್ಟ ಬಂತು ಅಂದಾಗ ದೇವರ ಹತ್ರ ಮೊರೆ ಇಡ್ರಿ, ನಾನು ಬಿಡಿಸ್ತೇನೆ, ಆಗ ನಾನು ಕೊಂಡಾಡಬೇಕು ಅಂತ ದೇವರು. ಇವತ್ತು ದೇವರನ್ನು ನಾವು ಆ ಕಷ್ಟದಲ್ಲಿ ಬೇಡ್ತೇವೆ, ಕರ್ತನಿಂದ ಅದ್ಭುತ ಹೊಂದುತ್ತೇವೆ. ಆದರೆ ನಾವು ಕೊಂಡಾಡೋದು ಮತ್ತೊಬ್ಬರಿಗೆ, ಕೊಂಡಾಡೋದು ಬೇರೆ ಯಾರಿಗೂ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಯಾರಿಂದ ಉಪಕಾರ ಹೊಂದಿದೆಯಾ ಅವರನ್ನು ಘನಪಡಿಸು. ಯಾರಿಂದ ಉಪಕಾರ ಹೊಂದಿದೆಯಾ? ಕೆಲವರು ಹೇಳ್ತಾರೆ ಯಾಜಕನಿಗೆ ಮೈ ತೋರ್ಸಕ್ಕೆ ಹೋಗ್ತಾರೆ. ಆದರೆ ಯಾಜಕನ ದೊಡ್ಡವನೋ ದೇವರು ದೊಡ್ಡವರು? ನಾವು ಆ ಸೇವಕರು, ಈ ಸೇವಕರು ಅವರು ಪ್ರಾರ್ಥಿಸಿದರು, ಹಾಗಾಯಿತು, ಈ ಪ್ರಾರ್ಥಿಸಿದ್ರು. ಯೇಸು ಸ್ವಾಮಿನ ಕೊಂಡಾಡು. ಮೊದಲು ಕೃತಜ್ಞತಾ ಸ್ತುತಿ ದೇವರಿಗೆ ಸಲ್ಲಿಸು. ನಾವು ಪ್ರತಿ ತಿಂಗಳಲ್ಲೂ 1 ದಿನ
ಉಪವಾಸವಿದ್ದು ರಾತ್ರಿ ಎಲ್ಲ ಕರ್ತನಿಗೆ ಚೈನ್ ಪ್ರೇಯರನ್ನು ಮಾಡ್ತೇವೆ. ಇದು ನಮಗೆ ಯಾರು ಹೇಳ್ಕೊಳ್ಳಿಲ್ಲ ನಮಗೆ. ನಾವು ಬೈಬಲ್ ಓದ್ತಾ ನಾನು ಸೇವೆಗೆ ಬಂದ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದು ದಿನ ನನಗೆ ವಾಕ್ಯ ಸಿಕ್ತು. ಆ ವಾಕ್ಯದಲ್ಲಿ ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದರು ಅಂತ. ನೈಟ್ ಎಲ್ಲ ಉಪವಾಸ ಇದ್ದು ಪ್ರಾರ್ಥಿಸಿದ್ರು. ಆ ಉಪವಾಸ ರಾತ್ರಿ ಎಲ್ಲ ನಡೀತು ಪ್ರಾರ್ಥನೆ. ಆ ಪ್ರಾರ್ಥನೆ ನನ್ನ ಮನಸ್ಸನ್ನು ಆ ವಾಕ್ಯ ನಾಡ್ತು. ನಾನು ನನ್ನ ತಾಯಿ ಮಾತಾಡಿದು, ದೇವರು ಇಲ್ಲಿ ರಾತ್ರಿ ನೈಟ್ ಪ್ರೇಯರ್ ನಡೆದಿದೆ, ಆ ನೈಟ್ ಪ್ರೇಯರ್ ನಾವು ಯಾಕೆ ಮಾಡಬಾರ್ದು? ನಾವಿಬ್ಬರೂ ಕೂಡ ಮಾತಾಡಿಕೊಂಡು ಅವತ್ತು ಸಭೆಯಲ್ಲೂ ಕೂಡ ಒಂದು ಅನೌನ್ಸ್ ಮಾಡೋಣ. ನಾವು ಸೇರಿ ಎಲ್ಲೇ ಹೋಗಿದ್ರು ಬಂದು ತಿಂಗಳಿಗೆ ಒಮ್ಮೆ ನಾವು ನೈಟ್ ಪ್ರೇಯರ್ ಮಾಡಬೇಕದು. ತಿಂಗಳೆಲ್ಲ ದೇವರು ಮಾಡಿದ ಉಪಕಾರಕ್ಕೆ ನಾವು ಆ ರಾತ್ರಿ ಚೈನ್ ಪ್ರೇಯರ್ ಮಾಡಬೇಕು. ನಾವು ಹೇಗೆ ಪ್ರೇಯರ್ ಮಾಡ್ತೀವಿ ಗೊತ್ತಾ? ಮುಂಜಾನೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ಒಬ್ಬರು ಹೋಗಿ ಕೃತಜ್ಞತೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ಆ ಚೈನ್ ಪ್ರೇಯರ್ ಹೇಗಿರುತ್ತೆ ಅಂದರೆ, ಒಬ್ಬರಾದ್ಮೇಲೆ ಒಬ್ಬರು ಲಿಂಕು, ಒಬ್ಬರು ಅರ್ಧ ಗಂಟೆ ಮಾಡಿ ಮತ್ತೆ ಒಬ್ಬರು ಹೋಗಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮತ್ತೆ ಸ್ತೋತ್ರ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಬ್ಬರು 1 ಗಂಟೆ ಆದರೆ ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಅವ್ರ ಜೊತೆ ಕೂತ್ಕೊಂಡು, ಇದು ಚೈನ್ ಲಿಂಕಲ್ಲಿ ಹೋಗ್ತಾ ಇರುತ್ತೆ. ಅದು ದೇವ್ರಿಗೆ ಥ್ಯಾಂಕ್ಸ್. ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಗೆ, ನಮ್ಮ ಜೀವಿತಕ್ಕೆ, ನನಗೂ ಸೇವೆ ಕಾರ್ಯದಲ್ಲಿ ಎಲ್ಲೆಲ್ಲಿ ಹೋದರೂ ದೇವ್ರ ರಕ್ಷಣೆ ಕೊಟ್ಟು ಯಾವ ಒಂದು ಕೇಡಾಗದಂತೆ ಕಾಪಾಡಿದ್ದಕ್ಕೆ ಆತನಿಗೆ ಕೃತಜ್ಞತೆ ಹೇಳ್ತೇವೆ. ಎಲ್ಲಿ ಹೋಗ್ತೀಯ ಪ್ರಾರ್ಥನೆ ಮಾಡಿದ್ರು, ದೊಡ್ಡ ದೊಡ್ಡ ಅದ್ಭುತ ಕಾರ್ಯಕರ್ತರು ಮಾಡಿದ್ರಲ್ಲ, ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಆಲಯ ಕೆಲಸ ಕಾರ್ಯದಲ್ಲಿ ದೇವ್ರ ಜೊತೆ ಇದು ಸಹಾಯ ಮಾಡ್ತಾರ, ಅದಕ್ಕೆ ಕೃತಜ್ಞತೆ ಹೇಳ್ತೇವೆ. ಹೀಗೆ ನಾವು ಕೃತಜ್ಞತೆ ಆ ತಿಂಗಳು, ಪ್ರತಿ ತಿಂಗಳು ನಾವು ಆ ಕೃತಜ್ಞತೆ ಹೇಳಿಬಿಟ್ಟೆ ಕರ್ತನ ಮೇಜನ ತೆಗೆದುಕೊಳ್ಳೋದು. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಉಪವಾಸ ಇದ್ದು ರಾತ್ರಿ ಪ್ರಾರ್ಥನೆ, ಅದನ್ನು ಅಭ್ಯಾಸ ಮಾಡಿರಿ. ನಾವೆಲ್ಲವನ್ನ ದೋಚ್ತೇವೆ, ಎಲ್ಲವನ್ನ ಪಡ್ಕೋತೇವೆ ದೇವರಿಂದ. ನಾವು ಶ್ರೀಮಂತರಾಗ್ತೇವೆ, ಅನೇಕ ಅದ್ಭುತ ಹೊಂದ್ಕೊತೇವೆ, ಆರೋಗ್ಯ ತಗೊತೇವೆ. ಎಷ್ಟು ಮಿರಾಕಲ್, ಎಷ್ಟು ಅದ್ಭುತ ನಿಮ್ಮ ಜೀವಿತದಲ್ಲಿ ಏಸಪ್ಪ ಮಾಡಿದ್ದಾರೆ. ಆದರೆ ನೀವು ದೇವರಿಗೆ ಕೃತಜ್ಞತೆ ಹೇಳಿದ್ದೀರಾ? ಕೊಂಡಾಡಿದ್ದೀರಾ? ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ, ಕೃತಜ್ಞತೆರಾಗ್ರಿ. ಎಲ್ಲರೂ ಕೂಡ ಹಾಗೆ ಹೋದರು. ಒಬ್ಬ ಹಿಂತಿರುಗಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದ. ದಾವೀದನನ್ನು ನೋಡಿ 103ನೇ ಕೀರ್ತನೆಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ ಅಂತ ದಾವೀದ ಮನಸ್ಸಿಗೂ ಕೂಡ ಆಜ್ಞೆ ಕೊಡ್ತಾನೆ. ನನ್ನ ಮನಸ್ಸಲ್ಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ದೇವರೆಷ್ಟು ಒಳ್ಳೆಯವರು, ನನ್ನ ದೇವರೆಷ್ಟು ಒಳ್ಳೆಯವನು, ನನ್ನ ದೇವರೆಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ. ನನ್ನ ದೇವ್ರಿಗೆ ನಾನು ಏನು ಮಾಡಿದರೂ ಸಾಲದು, ನನ್ನ ದೇವ್ರ ಆಲಯಕ್ಕೆ ಏನು ಹೊದಿಸಿದ್ರು ಸಾಲದು, ನನ್ನ ದೇವರಿಗಾಗಿ ನಾನು ಯಾವ ಸೇವೆ ಮಾಡಿದರೂ ಸಾಲದು. ನನ್ನ ದೇವ್ರಿಗೆ ನಾನು ಏನೆಲ್ಲ ಹೊದಿಸಿ ಏನೆಲ್ಲ ಕಾರ್ಯ ಮಾಡಬೇಕು, ದೇವರೇ ನನ್ನನ್ನು ಉಪಯೋಗ ಮಾಡ್ಕೊಳ್ಳಪ್ಪ. ಕೃತಜ್ಞರಾಗ್ರಿ. ಆ ಒಬ್ಬ ಬಂದು ದೇವರ ಪಾದಕ್ಕೆ ಅಡ್ಡ ಬಿದ್ದಾಗ ಕರ್ತನಿಗೆ ಬಹಳ ಸಂತೋಷ ಆಯಿತು. ಇಂದು ಉಪಕಾರ ಸ್ತುತಿ ಇಲ್ಲದೆ ತಿರುಗಿ ನಮ್ಮ ಜೀವಿತದಲ್ಲಿ ಅದ್ಭುತ ಆಶೀರ್ವಾದ ಹೊಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾರು ಉಪಕಾರ ಸ್ತುತಿ ಹೆಚ್ಚಾಗಿ ಮಾಡ್ತೀರೋ ದೇವರು ನಿಮ್ಗೆ ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ನಾವು ಉಪಕಾರ ಸ್ತುತಿ ಮರೆಯೋದೇ ಇಲ್ಲ. ಪ್ರತಿ ತಿಂಗಳು ನೈಟ್ ಪ್ರೇಯರ್ ಮಾಡ್ತೇವೆ. ಪ್ರತಿ ತಿಂಗಳು ಆ ಚೈನ್ ಪ್ರೇಯರ್, ಇಬ್ಬರಲ್ಲಿ 3 ಜನ 4 ಜನ ಇರಲಿ, ಸಭೆಗೆ ಎಷ್ಟು ಜನ ಬಂದು ಕುತ್ಕೊಂಡು ಪ್ರೇಯರ್ ಮಾಡಿದ್ರು ಸರಿ, ಅವರೇ ನಾವು ರೊಟೀನ್ ಅರ್ಧ ಗಂಟೆ ಹೋಗಿ ಚೈನ್ ಪ್ರೇಯರ್ ಕೃತಜ್ಞತೆ ಹೇಳ್ತಾ ಇರ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ನಾನು ಎಷ್ಟೇ ಸೇವೆ ಮಾಡ್ಕೊಬಂದು ಎಲ್ಲೆಲ್ಲಿ ಸುಸ್ತಾಗಿ ಬಂದರೂ ನಾವು ದೇವ್ರ ಪಾದದಲ್ಲಿ ಕೂತು ಆ ದಿನ ಮಾತ್ರ ನಾವು ಮರಿದಂಗೆ ನೈಟ್ ಪ್ರೇಯರ್ ಮಾಡ್ತೇನೆ. ಯಾಕೆಂದರೆ ನನ್ನ ದೇವ್ರಿಗೆ ಒಂದನೇ ಹೇಳಬೇಕು, ನಾವು ಥ್ಯಾಂಕ್ಸ್ ಹೇಳಬೇಕು. ಈಗ ನಿಮಗೆ ಯಾರಾದರೂ ಒಂದು ಹೆಲ್ಪ್ ಮಾಡಿದಾಗ ನೀವೇನು ಹೇಳ್ತೀರಿ? ಥ್ಯಾಂಕ್ಸ್ ಅಂತೀವಿ. ಅವರಿಗೆ ಮನಸ್ಸಿನ ತುಂಬ ಸಂತೋಷ ಆಗುತ್ತೆ. ಇನ್ನೊಂದು ದಿನ ಇನ್ನೂ ಸ್ವಲ್ಪ ಉಪಕಾರ ಮಾಡ್ತಾರೆ. ಆವಾಗ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಇನ್ನೂ ನೀವು ಬಹಳಷ್ಟು ಅವರನ್ನು ಗೌರವಿಸಿ ಪ್ರೀತಿಯಿಂದ ಅವರು ಆಲಂಗಿಸಿ ಕಣ್ಣೀರಿನಿಂದ ಕೃತಜ್ಞತೆ ನಿಮಗೆ ಥ್ಯಾಂಕ್ಸ್ ಅಂತ ಕಣ್ಣೀರಿಟ್ಟು ನೋಡಿ, ಅವರು ಈತ ಒಳ್ಳೆಯ ವ್ಯಕ್ತಿ,
ಈತನಿಗೆ ನಾನು ಇನ್ನೂ ಉಪಕಾರ ಮಾಡಬೇಕು ಅಂತ ಹೆಚ್ಚು ಉಪಕಾರ ಮಾಡ್ತಾರೆ. ಏನು ಹಣ ಸಹಾಯ ಬೇಕಾ ನಿಮಗೆ, ಇನ್ನೇನೇನು ಬೇಕಾಗಿದೆ, ಆ ರೀತಿ ನಮಗೆ ಹೆಲ್ಪ್ ಮಾಡೋರು ಸಿಗ್ತಾರೆ. ನನ್ನ ಸ್ನೇಹಿತರೆ, ದೇವರಿಗೆ ಉಪಕಾರ ಸ್ತುತಿ ಹೇಳುವಾಗ ಕರ್ತನ ಹೃದಯ ಮಿಡಿಯುತ್ತೆ. ನಿನ್ನ ಮೇಲೆ, ನನ್ನ ಮೇಲೆ. ಓ, ನನ್ನ ಮಗಳಿಗೆ ನಾನು ಇದು ಕೊಟ್ಟಿದ್ದು ತುಂಬ ಸಂತೋಷವಾಗಿದೆ. ನಾನು ಅವಳಿಗೆ ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ಬೇಕು, ನಾನು ಇನ್ನೂ ಹೆಚ್ಚಾಗಿ ಉಪಕಾರ ಮಾಡಬೇಕು, ನಾನು ಇನ್ನೂ ದೊಡ್ಡ ದೊಡ್ಡ ಅದ್ಭುತ ಮಾಡಬೇಕು ಅವಳ ಜೀವಿತದಲ್ಲಿ, ನನ್ನ ಮಗನ ಜೀವಿತದಲ್ಲಿ ಇನ್ನೂ ದೊಡ್ಡ ದೊಡ್ಡ ಆಶೀರ್ವಾದ ಕೊಡಬೇಕು ನಾನಂತ ಕರ್ತನು ಉಪಕಾರ ಸ್ತುತಿ ಕೇಳಿ ಇನ್ನೂ ಹೆಚ್ಚಾದ ಆಶೀರ್ವಾದ ಮಾಡ್ತಾನೆ. 34ನೇ ಕೀರ್ತನೆಯಲ್ಲಿ ಮೊದಲನೇ ವಾಕ್ಯ, ದಾವೀದನು, ಎಡೆ ಬಿಡದೆ ಕರ್ತನನ್ನು ಕೊಂಡಾಡ್ತೇನೆ. ಎಡೆ ಬಿಡದೆ ಅಂತ ಆತ ಒಬ್ಬ ರಾಜನಾಗಿ ಇದ್ದಲ್ಲ, ಭಾಳಷ್ಟು ಕೆಲಸ ಕಾರ್ಯಗಳಿರ್ಬೋದು, ತುಂಬ ಬ್ಯುಸಿ ಇರ್ಬೋದು. ಆದರೂ ರಾಜನಾದರೂ ದಾವೀದ ತನ್ನ ದೇವರಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ದ. ದಾವೀದ ದೇವರಿಗೆ ಪ್ರಾಣ ಪ್ರಿಯನು. ಆತನು ಕುಣಿದಾಡಿ ಹಾಡಿ ಕೊಂಡಾಡ್ತಾ ದೇವರ ಮಂಜೂಷ ತಗೊಂಡು ತನ್ನ ದೇವರ ಆ ಒಂದು ದಾವೀದ ನಗರಕ್ಕೆ ಬರ್ತಾ ಇದ್ದಾಗ ತಾನೇ ಸ್ವತಃ ಆ ಸಿಂಹಾಸನದಲ್ಲಿ ಕೂರಕ್ಕೆ ಯೋಗ್ಯನು ನನ್ನ ದೇವರು, ಅಷ್ಟೇ ನಾನಲ್ಲ. ಆ ಸಿಂಹಾಸನದಿಂದ ಕೆಳಗಿಳಿದು ತನ್ನಗಿದ್ದಂಥ ಆ ಎಲ್ಲ ರಾಜನ ವಸ್ತ್ರಗಳನ್ನು ತೆಗೆದಿಟ್ಟು ನರ್ತನ ಮಾಡ್ತಾ ಹಾಡ್ತಾ ಕೊಂಡಾಡ್ತಾ ಕರ್ತನನ್ನು ಕೃತಜ್ಞತೆ ಸಲ್ಲಿಸ್ತಾನೆ. ದೇವರೇ, ಈ ಸ್ಥಾನಕ್ಕೆ ನೀನು ಯೋಗ್ಯನು ಸ್ವಾಮಿ. ಒಬ್ಬ ಕುರಿ ಕಾಯೋ ಕುರುಬನಾದ ನನ್ನನ್ನು ಈ ಸ್ಥಿತಿಗೆ ತಂದವರು ನೀವು ದೇವರೇ ಅಂತ ಥ್ಯಾಂಕ್ಸ್ ಹೇಳ್ದ. ಆ ಕೃತಜ್ಞತೆ ಪ್ರತಿಯೊಬ್ಬೊಬ್ಬರಲ್ಲಿರಬೇಕು ಪ್ರಿಯರೇ. ನಾವು ದೇವರ ಬಳಿ ಬಂದ ತಕ್ಷಣ ಕರ್ತನು ನಮಗೆ ಅನೇಕ ಆಶೀರ್ವಾದಗಳು ಕೊಡ್ತಾರೆ, ಸ್ಥಾನಮಾನಗಳು ಕೊಡ್ತಾರೆ, ಗೌರವ ಕೊಡಿಸ್ತಾರೆ. ನಾವು ಕಳೆದುಕೊಂಡಿದ್ದೆಲ್ಲ ಪಡಿತೀವಿ. ಎಲ್ಲ ಬಂದಮೇಲೆ ಅಹಂಕಾರ ಬಂದ್ಬಿಡುತ್ತೆ. ಅದೇ ದಾಸಿಯರಲ್ಲೂ ಕೂಡ ಕರ್ತನ ಸೇವೆ ಮಾಡ್ತಾ ಇರ್ತೇವೆ. ಸೇವೆ ಮಾಡುವಂಥವರು ಇನ್ನೂ ತಗ್ಗಿಸಲ್ಪಡಬೇಕು, ನಾವು ಇನ್ನೂ ತಗ್ಗಿಸಲ್ಪಡಬೇಕು, ಜಜ್ಜಲ್ಪಡಬೇಕು. ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆ ಹೇಳೋರಾಗಿರಬೇಕು. ನಮಗೆ ಸ್ವಲ್ಪ ಹುದುವಾಗಿ ದೇವರ ಆಶೀರ್ವಾದ ಪ್ರಾರಂಭ ಆಗುತ್ತೆ. ಒಂದು ದೊಡ್ಡ 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 ಸೇವೆಗೆ ಹೋಗ್ತೇವೋ, ಅನಂತರ ಅಹಂಕಾರ ಬಂದ್ಬಿಡುತ್ತೆ. ದೇವ್ರು ಇದನ್ನು ಕೇಳಲ್ಲ. ದೇವ್ರು ಹೇಳ್ತಾರೆ, ಅಹಂಕಾರಿಗಳನ್ನು ನಾನು ಎದುರಿಸ್ತೇನೆ. ದೇವರೇ ಎದುರಿಸ್ತಾರೆ. ತ್ಯಜಿಸ್ರಿ ಅಂತ ಅಹಂಕಾರ, ತಗ್ಗಿಸಿಕೊಳ್ಳ್ರಿ. ದೇವ್ರ ಮೇಲೆ ಕೆತ್ತಾರೆ. ಆ ಒಬ್ಬ ಕುಷ್ಠರೋಗಿ ಶುದ್ಧನಾದ ಮೇಲೆ, ನನ್ನ ಕುಷ್ಠ ಇಷ್ಟು ವರ್ಷದಿಂದ ನನ್ನ ಶರೀರದಲ್ಲಿತ್ತು, ಈ ಕುಷ್ಠ ಇರೋದ್ರಿಂದ ನನ್ನ ಹೆಸರು ಜೀವಂತವಾಗಿದ್ದಂಗೆ ಅಳಿಸೋಗಿತ್ತು. ನನ್ನನ್ನೆಲ್ಲರೂ ಕೂಡ ನನ್ನ ಹೆಸರು ಕರೀತಿರ್ಲಿಲ್ಲ. ಎಲ್ಲರೂ ನನ್ನನ್ನು ಏನಂತ ಕರೆಯೋರು? ಕುಷ್ಠರೋಗಿ. ಆ ಕುಷ್ಠರೋಗ ಇರುವಂಥ ವ್ಯಕ್ತಿಗೆ ಗೊತ್ತು ಅವನ ಮನಸ್ಥಿತಿ. ಅವನ ಹೆಸರು ಜೀವಂತವಾಗಿದ್ದಂಗೆ ಸತ್ತಂಗೆ. ಆ ರೋಗದ ಹೆಸರು ಹೈಲೈಟ್ ಆಗಿರುತ್ತೆ. ಕುಷ್ಠರೋಗಿ ಅಂತಿದ್ರು ನನ್ನ. ಇಂಥ ಸ್ಥಿತಿ ನನಗೆ ಬದಲಾಯ್ತಲ್ಲ. ಈ ಬದಲಾವಣೆ ಕೊಟ್ಟೋರು, ಈ ಕುಷ್ಠದಿಂದ ಬಿಡುಗಡೆ ಕೊಟ್ಟೋರು ನನ್ನ ದೇವರು ಯೇಸು ಸ್ವಾಮಿ ಅಂತ ಆತನ ಪಾದಕ್ಕೆ ಅಡ್ಡ ಬಿದ್ದು ಕೃತಜ್ಞತೆ ಹೇಳ್ತಾನೆ. ಈ ದಿನ ನೀವು ಅನೇಕ ದೆವ್ವ ಪಿಚಾಚಿಯ ಪೀಡನೆಯಲ್ಲಿ ಬಂದಿದ್ರಿ ಯೇಸು ಸ್ವಾಮಿ ಬಳಿ. ಅನೇಕ ಕ್ಯಾನ್ಸರ್ ವ್ಯಾಧಿಗಳಿಂದ ಗುಣವಾಗಿದ್ದಿರಿ. ಅನೇಕವಾದಂಥ ದುಷ್ಟಶಕ್ತಿಗಳು, ಪೀಡನೆಗಳಿಂದ, ಪಾಪದಿಂದ, ದುಶ್ಚಟದಿಂದ ಎಷ್ಟೋ ಉಪಕಾರ ಕರ್ತ ನಿಮಗೆ ಮಾಡಿದ್ದಾರೆ. ಮರೆತು ಬಿಟ್ರ? ಶುದ್ಧನಾದ ಮೇಲೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ದೇವರಿಗಾಗಿ ಏನಾದರೂ ಒಂದು ಮಾಡಿರಿ. ನನ್ನ ತಾಯಿಗೆ ಜೀವಂತವಾಗಿ ದೇವರು ಜೀವ ಉಳಿಸ್ಕೊಟ್ರಲ್ಲ, ಆರೋಗ್ಯ ಕೊಟ್ಟು ನಾನು ಎಬ್ಬಿಸಿದ್ರಲ್ಲ ಅಂತ ನನ್ನ ತಾಯಿ ಅವರು ಇರುವಂಥ ಮನೇನ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಗಿಫ್ಟ್ ಡೀಡ್ ಮಾಡಿದರು. ಅದೇ ಸ್ಥಳ ಇವತ್ತು ಯೇಸು ಪ್ರಾರ್ಥನಾ ಮಂದಿರವಾಗಿ ಮಾರ್ಪಟ್ಟಿದೆ. ಚರ್ಚ್ ದೇವರ ಆಲಯವಾಗಿದೆ. ಅದು ನನ್ನ ಜೀವ ಕೊಟ್ಟ ದೇವರಿಗೆ ನಾನು ಏನು ಕೊಟ್ಟರೂ ಸಾಲದು ಅಂತ ಜೀವಮಾನ ಎಲ್ಲ ದೇವರಿಗಾಗೇನೆ ನನ್ನ ತಾಯಿ ಜೀವಿಸಿದ್ರು. ಒಂದೊಂದು ಕ್ಷಣವೂ ಕೂಡ ಅವರು
ಒಂದೊಂದು ಕ್ಷಣ ಒಂದೊಂದು ಉಸಿರಲ್ಲೂ ಕೂಡ ಏಸಪ್ಪಂಗೆ ಕೃತಜ್ಞತೆ ಹೇಳ್ತಿದ್ರು. ದೇವರೇ, ನನ್ನ ಉಸಿರಾಟದ ತೊಂದರೆ ಇತ್ತು, ನಾನು ಅಸ್ತಮ ರೋಗಿಯಾಗಿದ್ದೆ, ಎಲ್ಲಿ ಬೇಕಲ್ಲಿ ಉಸಿರಿಲ್ಲದೆ ಬೀಳ್ತಿದ್ದೆ, ನನಗೆ ಕಾಪಾಡಿದೆ ಅಲ್ಲಪ್ಪ. ಈ ಉಸಿರು ನಿನ್ನದೇ. ಈ ಬೆಟ್ಟ ಹತ್ತುತ್ತಾ ಇದ್ದೀನಿ ಇವತ್ತು, ಇದು ನಿನ್ನ ಉಸಿರು. ಇಲ್ಲಿ ನಾನು ಸುವಾರ್ತೆ ಹೊತ್ತು ಸಾರ್ತಾ ಇದ್ದೇನೆ, ಈ ಗುಡ್ಡ ಪ್ರದೇಶಗಳಲ್ಲಿ ಈ ಜೀವ ಕೊಟ್ಟವ್ರು ನೀವೇ ಸ್ವಾಮಿ ಅಂತ ಕೃತಜ್ಞತೆ ಹೇಳ್ತಾ ಇದ್ರು. ಅಷ್ಟು ಕೃತಜ್ಞತೆ ಹೇಳಿದ ತಾಯಿ ಅವ್ರಿಗೆ ಮಾಡಿದ ಉಪಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ದೇವರಿಗಾಗಿ ಏನಾದರೂ ಒಂದು ಮಾಡ್ರಿ. ಆತನ ಮಾಡಿದ ಉಪಕಾರಕ್ಕೆ ನಾವೇನು ಕೊಟ್ಟರು ಸಾಲದು ಪ್ರಿಯರೇ. ದೇವರು ನಮ್ಮ ಜೀವ ಕೇಳ್ತಿಲ್ಲ, ತಿರುಗಿ ಜೀವಿಸುವಂತೆ ನಮ್ಮನ್ನು ಮಾಡಿದ್ದಾರೆ. ಸತ್ತಂತ ನಮ್ಮನ್ನು ಎಬ್ಬಿಸಿದ್ದಾರೆ. ಪಾರ್ಶ್ವ ರೋಗಿಯಾಗಿ ಬಿದ್ದಂಥ ನಿಮ್ಮನ್ನು ಮೇಲಕ್ಕೆತ್ತಿದ್ದಾರೆ. ಕುಷ್ಠ ರೋಗಿಯಾಗಿ ಬಿದ್ದಂಥ ನಿಮ್ಮನ್ನು ಶುದ್ಧಿ ಮಾಡಿದ್ದಾರೆ. ಅನೇಕ ದುಷ್ಟ ಶಕ್ತಿ ಬಂಧನದಲ್ಲಿದ್ದ ನಿಮ್ಮನ್ನು ಬಿಡಿಸಿ ರಕ್ಷಣೆ ಕೊಟ್ಟಿದ್ದಾರೆ. ಎಷ್ಟೋ ಪಾಪದಲ್ಲಿ ಜೀವಿಸ್ತಿದ್ದ ನಿಮ್ಮ ಪಾಪದ ಜೀವಿತ ತೊಳೆದು ಪರಿಶುದ್ಧ ಜೀವಿತ ಕೊಟ್ಟಿದ್ದಾರೆ. ಆತನಿಗಾಗಿ ಏನು ಮಾಡಿದ್ದೀವಿ? ಆತನ ಮುಂದೆ ಸಾಕ್ಷಿ. ದೇವರಿಗೆ ಕೃತಜ್ಞತೆ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ. ಆತನಿಗಾಗಿ ಏನಾದರೂ ಒಂದು ಮಾಡಿ. ದಾವೀದ ರಾಜ ಆದಮೇಲೆ ದಾವೀದ ನಗರಕ್ಕೆ ಮಂಜೂಷ ಪೆಟ್ಟಿಗೆ ತಗೊಂಡೋಗಿ ಗುಡಾರವನ್ನು ಮಾಡಿ ಕರ್ತನ ಆಲಯವನ್ನು ಮಾಡಿ ಅಲ್ಲಿ ಕರ್ತನನ್ನು ಆರಾಧಿಸುವುದಕ್ಕೆ ಪ್ರಾರಂಭ ಮಾಡ್ದ. ಅವನೊಂದು ಆಸೆ, ನನ್ನ ದೇವರಿಗೆ ನಾನು ಆಲಯ ಕಟ್ಟಿಸ್ಬೇಕು, ನನ್ನ ದೇವರಿಗೆ ನಾನು ಆಲಯ ಕಟ್ಟಿಸ್ಬೇಕು. ಕರ್ತನ ಹೇಳಿ, ದಾವೀದನೇ, ನಿನ್ನ ಕೈಗಳು ಆ ಒಂದು ರಕ್ತ ಸಿಕ್ತವಾಗಿದೆ, ಬೇಡ, ನಿನಗಾಗೊಂದು ಜ್ಞಾನವಂತ ಮಗು ಕೊಡ್ತೇನೆ, ಆ ಮಗನ ಮೂಲಕ ನನ್ನ ಆಲಯ ಕಟ್ಟು. ದೇವರೇ, ಇದು ನಾನು ನಿನಗೆ ಕೃತಜ್ಞತೆ, ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ ಸ್ವಾಮಿ ಅಂತ ದಾವೀದ ಕೇಳುವಾಗ ದೇವರವನಿಗೆ ಸುಲೋಮೋನನಂಥ ಜ್ಞಾನವಂತ ಮಗನನ್ನು ಕೊಟ್ಟರು. ದಾವೀದ ಎಲ್ಲ ಸಂಗ್ರಹಿಸಿ ಇಟ್ಟಿದ್ದ ಪ್ರತಿಯೊಂದು ವಸ್ತುಗಳು ನನ್ನ ದೇವರ ಆಲಯಕ್ಕೆ ಅಂತ. ಅದರ ಮೂಲಕ ಎಲ್ಲ ವಸ್ತುಗಳನ್ನು ಕೂಡ ಉಪಯೋಗಿಸಿ ಜ್ಞಾನವಂತ ಮಗನ ಮೂಲಕ, ಸುಲೋಮೋನನ ಮೂಲಕ ದೇವರ ಆಲಯವನ್ನು ಕಟ್ಟಿಸಿದರು. ಇವತ್ತು ಆಲಯ ಜಗತ್ಪ್ರಸಿದ್ಧಿಯಾದ ಆಲಯ. ನನ್ನ ಸ್ನೇಹಿತರೆ, ಇವತ್ತು ದೇವರಿಗಾಗಿ ಏನಾದರೂ ಒಂದು ಮಾಡಿ, ದೇವರಿಗೋಸ್ಕರ. ನಾವು ಈ ಜೀವಿತದಲ್ಲಿ ಅಳೆದು ಹೋಗ್ತೇವೆ. ಈ ಭೂಮಿಯಲ್ಲಿ ಶಾಶ್ವತ ಇಲ್ಲ. ನಾವು ಹುಟ್ಟುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ. ಅನ್ನ ವಸ್ತ್ರಗಳಿದ್ರೆ ಸಾಕು. ಈ ಭೂಮಿಯಲ್ಲಿ ನಾವಿರೋಷ್ಟು ದಿನ ದೇವರು ಉತ್ತಮ ಆರೋಗ್ಯ ಕೊಟ್ಟು ಬಲ ಕೊಟ್ಟು ನಮ್ಮನ್ನು ನಡೆಸ್ತಾರೆ, ಅಷ್ಟು ಸಾಕು. ದೀರ್ಘಾಯುಷು ದೇವ್ರ ಕೈಲಿದೆ, ಆತ ಕೊಡ್ತಾರೆ. ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಬೇಕಂದ್ರೆ ಆತನಿಗೆ ಕೃತಜ್ಞರಾಗ್ರಿ. ದೇವರಿಗಾಗಿ ಏನಾದರೂ ಮಾಡಿರಿ. ಆ ಕುಷ್ಠರೋಗಿ ಬಂದು ಕರ್ತನನ್ನು ಕೊಂಡಾಡ್ದ. ತಂದೆ, ನೀನು ಹೇಳದೆ ಹೋದರೆ, ನಿನ್ನ ಬಾಯಿಂದ ಆ ವಾಕ್ಯ ಬರದೆ ಹೋಗಿದ್ರೆ ನಾನು ಗುಣ ಆಗ್ತಿರಲಿಲ್ಲ. ನೀನು ಮಾತಾಡಿದ ತಕ್ಷಣ ಆ ಕುಷ್ಠ ಹೋಯಿತು ನನ್ನಿಂದ. ನಿನ್ನ ಜೀವಳ ವಾಕ್ಯ, ಇವತ್ತು ದೇವರ ಸತ್ಯವೇದ ವಾಕ್ಯ, ಈ ವಾಕ್ಯ ನೀವು ಕೇಳ್ತಾ ಇದ್ದಂಗೆ ನಿಮ್ಮ ಶರೀರದಲ್ಲಿ ನಿಮ್ಮ ಮೇಲಿರುವಂಥ ಎಲ್ಲ ದುಷ್ಟಶಕ್ತಿ ವ್ಯಾಧಿ ಬಿಟ್ಟು ಓಡ್ತಾ ಇರುತ್ತೆ. ಈ ಸತ್ಯವೇದ ಬಂದಿಲ್ಲ ಅಂದಿದ್ರೆ, ಬೈಬಲ್ ಜಗತ್ತಲ್ಲಿ ಇಲ್ಲ ಅಂದಿದ್ರೆ ನಾವು ಹಾಗೆ ಪಾಪಿಗಳಾಗಿ ಉಳಿಬೇಕಿತ್ತು, ಬಂದಿಗಳಾಗಿ ಉಳಿಬೇಕಿತ್ತು. ನನ್ನ ದೇವರು ತನ್ನ ಬಾಯಿಂದ ಹೊರಟ ಸತ್ಯವೇದವರ ವಾಕ್ಯ ಎಂಬ ಆತನು ಇವತ್ತು ಎಲ್ಲೆಲ್ಲೂ ಚಲಿಸ್ತಾ ಇದ್ದಾರೆ. ಆತ ಇರೋದ್ರಿಂದ, ಆತ ಇವತ್ತು ಮಾತಾಡ್ತಾ ಇರೋದ್ರಿಂದ ನಾವು ಗುಣವಾಗ್ತೇವೆ, ನಾವು ಶುದ್ಧಿ ಆಗ್ತಾ ಇದ್ದೇವೆ. ದೇವರನ್ನು ಕೊಂಡಾಡ್ರಿ, ಉಪಕಾರ ಸ್ತುತಿ ಮಾಡಿರಿ. ಯಾರು ಉಪಕಾರ ಸ್ತುತಿ ಮಾಡ್ತಾರೋ ಅವರನ್ನು ಕರ್ತನು ತುಂಬ ಆಶೀರ್ವದಿಸ್ತಾರೆ ಹೇರಳವಾಗಿ. ಉಪಕಾರ ಸ್ತುತಿ ಮಾಡುವಂಥವರನ್ನು ದೇವರು ತುಂಬ ಬಹಳವಾಗಿ ಪ್ರೀತಿ ಮಾಡ್ತಾರೆ, ತುಂಬ ಪ್ರೀತಿ. ದಾವೀದನ ಕೀರ್ತನೆಗಳೆಲ್ಲ ಓದ್ತಾ ಹೋಗಿ ಆತನು ಹೇಳ್ತಿರೋದು ಎಲ್ಲ ಕಡೆ ಕೀರ್ತನೆಯಲ್ಲೂ ಕರ್ತನಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸಿರಿ, ಆತನು ಒಳ್ಳೆಯವನು. ಎಷ್ಟು ಕೃತಜ್ಞತೆ ಸಲ್ಲಿಸಿದ್ದಾನೆ. ಕೀರ್ತನೆ ಓದ್ತಾ ಕಣ್ಣೀರು ಬರುತ್ತೆ ಪ್ರಿಯರೇ.
ಅಷ್ಟು ಥ್ಯಾಂಕ್ಸ್ ಹೇಳಿದ್ದಾನೆ, ಕೃತಜ್ಞತೆ ದೇವರಿಗೆ ಸಲ್ಲಿಸಿದ್ದಾನೆ ದಾವೀದ. ಇವತ್ತು ದೇವರಿಗೆ ನೀವು ಯಾವ ರೀತಿಯ ಸೇವೆ ಸಲ್ಲಿಸ್ತೀರಿ? ಯಾವ ರೀತಿಯಾದಂಥ ಉಪಕಾರ ಸ್ತುತಿ ಮಾಡ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಇವತ್ತು ತೀರ್ಮಾನ ಮಾಡಿರಿ. ನೀವು ಯಾವ ಸ್ಥಿತಿಗತಿಯಲ್ಲಿದ್ದರೂ ಕರ್ತನಿಗಾಗಿ ಯಾವ ರೀತಿಯ ಕೃತಜ್ಞತೆ ಸಲ್ಲಿಸಬೇಕು ಅಂತ ಮನಸ್ಸಲ್ಲಿ ಇಟ್ಟಿದ್ದೀರೋ ಇವತ್ತಿಂದ ಪ್ರಾರಂಭ ಮಾಡಿರಿ. ನಾನು ನನ್ನ ತಾಯಿ ನನ್ನ ತಾಯಿ ಹೇಳಿದರು, ನನಗೆ ಜೀವ ಕೊಟ್ಟರೆ ದೇವರೇ, ನನ್ನನ್ನು ಆರೋಗ್ಯ ಕೊಟ್ಟು ಎಬ್ಬಿಸಿದರೆ ದೇವರೇ, ನಾನು ನಿನ್ನ ಸೇವೆ ಮಾಡ್ತೇನೆ ಒಪ್ಪಿಸ್ಕೊಟ್ರು. ಅಂದಿನಿಂದ ನನ್ನ ತಾಯಿ, ನಾನು ಒಂದೊಂದು ದಿನ ಫುಲ್ಲು ಸುಸ್ತಾಗಿ ನಾನು ಇವತ್ತು ಸೇವೆಗೆ ಬರೋಕ್ಕಾಗಲ್ಲ ಅಂತ ನಾನಿದ್ರೆ, ನನ್ನ ತಾಯಿ ಎಷ್ಟೋ ಪಾಂಪ್ಲೆಟ್ಸ್ ಇಟ್ಕೊಂಡು ಹಳ್ಳಿಗೂ ಯಾರನ್ನಾದರೂ ಒಬ್ಬರ ಜೊತೆ ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ರೋಗಿಗಳಿಗೆ ಆ ಕರಪತ್ರ ಹಂಚಿ ಅವರಿಗೆ ಆ ಪ್ರಾರ್ಥನೆ ಮಾಡಿ ಬರ್ತಿದ್ರು. ಉಪಕಾರ ಸ್ತುತಿ, ಕೃತಜ್ಞತೆ. ದೇವರು ನಮ್ಮನ್ನು ತಾಯಿ ಮಾಡಿದ ಒಂದು ಉಪಕಾರ ಸ್ತುತಿಗೆ, ಪ್ರಾರ್ಥನೆಗೆ ನಮ್ಮನ್ನೆಲ್ಲ ಆ ತಾಯಿಗೆ ಇರುವಂಥ ಅವರ ಮಕ್ಕಳೆಲ್ಲರಿಗೂ ನಮಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ನನ್ನನ್ನು ತನ್ನ ಸೇವೆಯಲ್ಲಿ ಉಪಯುಕ್ತ ಪಾತ್ರೆಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೂ ಹಾಗೆ ಮಾಡ್ತಾರೆ. ಕರ್ತನಿಗೆ ಉಪಕಾರ ಸ್ತುತಿ ಮಾಡಿರಿ, ಕೃತಜ್ಞತೆ ಸಲ್ಲಿಸ್ರಿ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ಈ ವೇದವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಪವಿತ್ರಾತ್ಮನೇ ಇಂದು ನೀವು ಸಂಧಿಸಿದ್ದೀರ ಸ್ವಾಮಿ. ಆ ಹೃದಯದಲ್ಲಿ ಮಾತನಾಡಪ್ಪ. ಕೃತಜ್ಞತೆಯೇ ಇಲ್ಲದೆ ದಿನ ಜೀವಿಸ್ತಾ ಇರುವಂಥ ಇಂಥ ಒಂದು ಸಂದರ್ಭದ ಕಾಲಗಳಲ್ಲಿ ಅಪ್ಪ, ನೀನೆಷ್ಟೋ ಉಪಕಾರ ಅವ್ರ ಜೀವಿತದಲ್ಲಿ ಮಾಡಿದ್ದೀರಾ. ಅದವರು ಬಲ್ಲವರು ಸ್ವಾಮಿ, ಅದವ್ರಿಗೆ ಗೊತ್ತಿದೆ ತಂದೆ. ಎಷ್ಟೋ ಉಪಕಾರಗಳು, ಎಣಿಸಲಾರದಷ್ಟು ಉಪಕಾರ ಮಾಡಿದ್ದೀರಾ. ಅದೆಲ್ಲವೂ ಬಲ್ಲವರು ಸ್ವಾಮಿ. ಅವರ ವ್ಯಾಧಿ ನೀಗಿಸಿದ್ದೀಯಾ. ಅವರಲ್ಲಿರುವ ಬಂಧನ ಪೈಚಾಚಿಕ ಪೀಡನೆಯಿಂದ ಬಿಡುಗಡೆ ಕೊಟ್ಟಿದ್ದೀರಾ ತಂದೆಯೇ. ಅವರಿಂದು ನಿನಗೆ ಉಪಕಾರ ಸ್ತುತಿ ಮಾಡಲಿ, ಕೃತಜ್ಞರಾಗಲಿ. ನಿನ್ನ ಸೇವೆಗೆ, ನಿನ್ನ ರಾಜ್ಯಕ್ಕೆ, ನಿನ್ನ ನೀತಿಗೆ ಹೆಚ್ಚಾಗಿ ಅವರು ಬಿತ್ತುವವರಾಗಲಿ ರಾಜ. ಅವ್ರ ಹೃದಯದ ಕಣ್ಗಳು ಕಿವಿಗಳು ಇಂದು ತೆರೆಯ ಮಾಡು యేసయ్ಯ. ಅಪ್ಪ, ನಿನ್ನ ಸೇವೆಗಾಗಿ ಅವರು ಎದ್ದು ಪ್ರಕಾಶಿಸಲಿ. ತಡೆಯಾಗಿದೆಯೋ ಎಂದು ಎಲ್ಲ ಅಡ್ಡಿಗಳು, ಹೋರಾಟಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ತಂದೆಯೇ, ಅವ್ರ ಹೃದಯಪೂರ್ಣವಾಗಿ ನೀ ಕೃತಜ್ಞತೆ ಸಲ್ಲಿಸಲಿ. ನೀನು ಮಾಡಿದ ಉಪಕಾರ ಯಾರ್ಯಾರು ಮರೆತಿದ್ದಾರೋ ಇಂದು ಅವರು ನೆನಪಿನಲ್ಲಿ ಇಟ್ಟುಕೊಳ್ಳಲಿ. ನೆನಪಿಡುವಂತೆ ಅವರ ನೆನಪಿನ ಕೃಪೆ ತಾರೋ ಸ್ವಾಮಿ. ಮುಟ್ಟು ಪರಿಶುದ್ಧಾತ್ಮನೆ ತಂದೆ, ಈ ವೇದ ವಾಕ್ಯದಲ್ಲಿ ನೀನು ಮಾಡಿದ ಅದ್ಭುತ, ಇಂದು ದೇವರವರು ಯಾವ ವ್ಯಾಧಿಯಿಂದ ಬಳಲ್ತಾ ಇದ್ದಾರೋ ಅವರನ್ನು ಸ್ವಸ್ಥ ಮಾಡಪ್ಪ. ನಿನ್ನ ಬಾಸುಂಡೆಯಿಂದ ಅವ್ರ ಗುಣವಾಗಲಿ, ಸಂಪೂರ್ಣ ಆರೋಗ್ಯ ಹೊಂದಲಿ. ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಯೇಸಪ್ಪ. ಅವರ ಮೇಲೆ ನೀನು ಹಸ್ತ ಇಡ್ತಾ ಇದೆಯಾ, ಸ್ತೋತ್ರ. ಗುಣ ಮಾಡ್ತಾ ಇದೆಯಾ, ಸ್ತೋತ್ರ. ಆ ಒಬ್ಬ ಕುಷ್ಠರೋಗಿ ಬಂದು ನಿನ್ನ ಪಾದಕ್ಕೆ ಬಿದ್ದು ನೀನು ಕೃತಜ್ಞತೆ ಸಲ್ಲಿಸಿದಂತೆ ಅವರು ಉಪಕಾರ ಸ್ತುತಿ ಹೇಳಲಿ ತಂದೆ. ಈಗಲೇ ಅವರನ್ನು ಮುಟ್ಟು ಕರ್ತನೆ. ಅಂಗಲಾಚಿ ಬೇಡ್ತಾ ಇದ್ದಾರೆ ಪ್ರಭು, ಕಣ್ಣೀರಿಟ್ಟು ಬೇಡ್ತಾ ಇದ್ದ ತಂದೆ. ಪರಿಶುದ್ಧಾತ್ಮ ದೇವರೇ, ಅವರ ಮೇಲೆ ಎರಗಿ ಬಾರಾಜನೆ. ನಡುನೆತ್ತಿಂದ ಅಂಗಾಲಿನವರೆಗೂ ಕರ್ತನಿನ ಶಕ್ತಿ ಈಗ ಇಳಿಯಲಿ. ಪಾರ್ಶ್ವವ್ಯಾಧಿಯಾಗಿ ದೇವರೇ, ಆ ಒಂದು ದುಷ್ಟ ಪಿಚಾಚಿ ಅವರನ್ನು ಬಂಧಿಸಿದೆ ತಂದೆ. ಅಪ್ಪ, ಅವರು ಮೇಲೆ ಹೇಳಕ್ಕಾಗದೆ ದೇವರೇ ಹಾಸಿಗೆ ಮೇಲೆ ಬಿದ್ದುಕೊಂಡು ಚಿಂತಿತರಾಗಿದ್ದಾರೆ ಸ್ವಾಮಿ. ಕಣ್ಣೀರಿನಲ್ಲಿದ್ದಾರೆ ಸ್ವಾಮಿ. ಅಯ್ಯ, ಅವರು ನಡೆಯಲಾರದೆ ಹೇಳಲಾರದೆ ತಂದೆ ಅನೇಕರಿಗಾಗಿ ಸಹಾಯ ಕೇಳ್ತಾ ಇದ್ದಾರಪ್ಪ. ಈಗಂತ ರೋಗಿಗಳನ್ನು ನೀನು ಮುಟ್ಟು ಪ್ರಭು. ಟಚ್ ಲಾರ್ಡ್, ಹೋಲಿ ಸ್ಪಿರಿಟ್, ಯು ಹೀಲ್ ಮಾಸ್ಟರ್. ಗುಣಪಡಿಸು ಅಯ್ಯ, ನಿನ್ನ ಗುಣಪಡಿಸುವ ಶಕ್ತಿ ಅವರ ಮೇಲೆ ಇಳಿಯಲಿ. ಈಗಲೇ ಇಳಿಯಲಿ ರಾಜ. ಸ್ವಸ್ಥವಾಗಲಿ ಅವರು, ಸ್ವಸ್ಥವಾಗಲಿ ತಂದೆ. ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಸ್ವಸ್ಥವಾಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ. ಯಾರ್ಯಾರು ಏನೆಲ್ಲ ಬೇಡಿದ್ದಾರೋ ಕರ್ತನೆ,
ಅದೆಲ್ಲವನ್ನು ಒದಗಿಸಿಕೊಡು, ಹುದುವಾಗಿ ಕೊಡು ಕರ್ತನೆ. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ ಎಂದ ದೇವನು ನೀನು. ಹೌದು ಸ್ವಾಮಿ, ಅವರು ಬೇಡಿಕೊಳ್ಳುತ್ತಿದ್ದಾರೆ ಕರ್ತನೆ. ಅನುಗ್ರಹಿಸು ಅಯ್ಯ, ಅವರ ಕಣ್ಣೀರನ್ನು ಒರೆಸಪ್ಪ, ಅವರ ದುಃಖ ಹೋಗಲಿ ಸ್ವಾಮಿ, ಎಲ್ಲ ವ್ಯಾಧಿಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್ ನೇಮ್, ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ ಸ್ವಸ್ಥತೆ, ಬಿಡುಗಡೆ, ರಿಲೀಸ್. ದೇವ, ನಿನ್ನ ಬಾಯಿಂದ ಬಂದ ಮಾತು ಅದು ನಿಷ್ಫಲವಾಗಿ ಹೋಗೋದಿಲ್ಲ ರಾಜನೇ. ಈಗ ನೀನು ವಾಗ್ದಾನ ಕೊಟ್ಟಂತೆ ನೀನು ಮಾತನಾಡಿದ್ಯ ಸ್ವಾಮಿ, ಆ ರೋಗಿ ಸ್ವಸ್ಥನಾಗಲಿ, ಆ ಕುಷ್ಠ ಅವರ ಶರೀರ ಬಿಟ್ಟು ಹೋದ ಪ್ರಕಾರ ದೇವರ ಒಬ್ಬೊಬ್ಬರ ಶರೀರದಲ್ಲಿ ವ್ಯಾಧಿ, ದುಷ್ಟ ಪಿಚಾಚಿ ಬಂಧನ ಕಳಚಿ ಬಿಡಲಿ ಯೇಸುವಿನ ನಾಮದಲ್ಲಿ. ಐ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್ ನೇಮ್, ಲೀವ್ ಡೆವಿಲ್ ಸ್ಪಿರಿಟ್, ಲೀವ್ ಜೀಸಸ್ ನೇಮ್. ಬಿಡು ಆ ಶರೀರವನ್ನು ಕರ್ತನೆ. ಇಂದಿನಿಂದ ಅವರು ಕೃತಜ್ಞತೆ ಸಲ್ಲಿಸಲಿ, ನಿನಗೆ ಉಪಕಾರ ಸ್ತುತಿಯನ್ನು ಮಾಡಲಿ ತಂದೆ. ಮುಟ್ಟು ಸ್ವಾಮಿ, ಮುಟ್ಟು ಕರ್ತನೆ. ಅವರ ಕುಟುಂಬವಾಗಿ ನಿನಗೆ ಕೃತಜ್ಞತೆ ಸಲ್ಲಿಸಲಿ. ಯಾರ್ಯಾರು ಉಪಕಾರ ಹೊಂದಿದ್ದಾರೋ ಅವರನ್ನು ಎಚ್ಚರಿಸು. ನಿನಗೋಸ್ಕರ ಅವರೆದ್ದು ಪ್ರಕಾಶಿಸಲಿ, ನಿನ್ನ ಸೇವೆಗಾಗಿ ಬಿತ್ತಲಿ. ಅವರ ಕೈಗಳನ್ನು ಮುಟ್ಟು ದೇವರೇ, ಕೊಡುವಂಥ ಮನಸ್ಸುಗಳು ಕೊಡು. ನಿನ್ನ ಆಲಯ ಕಟ್ಟಲಿ, ಸೇವೆ ಮಾಡಲಿ, ನಿನ್ನ ವಾಕ್ಯ ಹಂಚಲಿ. ಉಚಿತವಾಗಿ ಸ್ವಾಮಿ ಅನೇಕ ಕಡೆಗಳಲ್ಲಿ ನಿನ್ನ ಶುಭವಾರ್ತೆ ಹೊತ್ತು ಸಾರಲಿ. ಅವರು ಅದ್ಭುತ ನೀನು ಮಾಡಿದ್ದನ್ನು ಎಲ್ಲೆಲ್ಲೂ ಹೋಗಿ ಸಾರಲಿ ರಾಜ. ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ತಂದೆ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕೆ ವಂದನೆ. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೀನ್.